ತರುಣಣ್ಣ, ಮುಂಚೆ ಕಾಮಿಡಿ ಕಿಲಾಡಿ ನಡಿಬೇಕಾದ್ರೆ ಎಷ್ಟೊತ್ತು ಪ್ಯಾಕಪ್ ಆಗೋದು ಅನ್ಕೋ, ಇವಾಗ ಯಾಕಾದ್ರೂ ಪ್ಯಾಕಪ್ ಆಗುತ್ತೋ ಅನ್ಕೋತಾ ಇದೀವಣ್ಣ ಈ ಹುಡುಗಿರ ಜೊತೆ ಸೇರ್ಕೊಂಡು. ಅಣ್ಣ ಗಜನಿಪುರಕ್ಕೆ ಹೆಣ್ಣು ನೋಡಕ್ ಬಂದಿದ್ದೀನಿ ಅಣ್ಣ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರಿದ್ದೀರಾ? ನಮ್ಮ ಮನೇಲಿ ಯಾರು ಇಲ್ಲ, ಬನ್ನಿ. ಮಾಮ, ನಿನ್ ಮಗಳ್ ನೋಡಕ್ ಬಂದಿರೋ ಗಂಡು ನಾನೇ. ತೆಗೆದು ಎಡ್ದಾಗ ಹೊಡೆದು ಬಿಡ್ತೀನಿ. ಯಾವ ಮಗಳು? ನನಗಿರೋದು ಮಗ ಕಣಲೇ. ಅಲ್ಲ 24/7 ಬಾರಿದೆ. ಹಂಗಾರೆ ನಿಮ್ ಮಗಳ ಮದ್ವೆ ನೋಡೋ ನೋಡೋ, ಇದೇ ಕಣ ನನ್ನ ಮುದ್ದು ಬಂಗಾರ ಮಗು. ಓದಿ ಕ್ಯಾತ ಇದ್ದಂಗಿಲ್ವೇ? ಇವನು ಕಣ ನನ್ನ ಮಗ. ಏ ಎಲ್ಲ ಕನ್ಫ್ಯೂಸ್ ಆಗಿ ಬಂದಿದ್ದೀವಿ. ಹೋಗ ನಡಿಯವ ಒಳಗೆ. ಏನಣ್ಣ ಇದು, ಯಾವ್ದೋ ರಾಂಗ್ ಅಡ್ರೆಸ್ ಕೊಟ್ಬಿಟ್ಟಿದ್ರಿ. ನೋಡಿ, ನೀವೇನಾದ್ರೂ ನನ್ನ ಮದುವೆ ಆಗೋಕೆ ಅಂತ ಒಪ್ಕೊಂಡ್ರೆ ಚಾನೆಲ್ಗೆ ಇನ್ಫ್ಲೂಯೆನ್ಸ್ ಮಾಡಿ ನೀವೇ ವಿನ್ ಆಗೋ ತರ ಮಾಡ್ತೀನಿ. ಒಪ್ಕೊಳ್ಳಿ ಒಪ್ಕೊಳ್ಳಿ. ಯಾರು ತೈತದೋ ದಿತ್ತ ಕೊಡದಿನ ತೈತ ತೈತ ದಿತ್ತ ಕೊಡದಿನ್ನಾರೆ. ಹಲೋ, ನೀನ್ ಯಾರು? ಓ, ನನ್ನ ಮಗಳು. ನಿಮ್ ಮಗಳನ್ನ ಮದುವೆ ಆಗೋಕ್ ಬಂದಿದ್ದೀನಿ, ಕೊಡಿ ಸರ್. ಏನ್ ಕೊಡ್ಬೇಕು? ಮಗಳನ್ನ. ಪರವಾಗಿಲ್ಲ, ಹುಡುಗೋಸಿ ಚೆನ್ನಾಗವನೆ. ನೋಡಮ್ಮ, ಹುಡುಗ ಇಷ್ಟ ಆದ್ನೇನಮ್ಮ? ನಿಮ್ಗಿಷ್ಟ ಆದ್ರೆ ನನ್ಗೂ ಇಷ್ಟ. ಓಕೆ ಓಕೆ, ಹುಡುಗಿನೂ ಒಪ್ಪಾಯ್ತು, ಹುಡುಗನೂ ಒಪ್ಪಾಯ್ತು. ಅವಳೆ ಹೆಂಡತಿ ಈಗ ಎಂಗೇಜ್ಮೆಂಟ್ ಮಾಡ್ಬಿಡ್ತೀವಿ, ಆಯ್ತಾ? ಓ ಸರಿ ಸರಿ, ಬೇಗ ಕೊಡು. ಹ್ಯಾಪಿ ಎಂಗೇಜ್ಮೆಂಟ್, ಹ್ಯಾಪಿ ಎಂಗೇಜ್ಮೆಂಟ್. ಅಂದ್ರೆ ಈಗ ತಾನೇ ಎಂಗೇಜ್ಮೆಂಟ್ ಆಗಿದೆ, ಮದುವೆ ಆದ್ಮೇಲೆ ಇವೆಲ್ಲ ಇರ್ತದಲ್ವ? ಒಂದ್ಸರಿ ಹೋಗಿ ದೊಡ್ಡ ಕರ್ಕೊಂಡ್ಬನ್ನಿ, ಹೋಗಿ. ಎಕ್ಸ್ಕ್ಯೂಸ್ ಮೀ. ಬೇಬಿ ಬೇಬಿ ಅಂತ ಕರಿ. ಬೇಬಿ, ಮಹಾನಟಿ ವಿನ್ನರ್ ನಾನೇ ತಾನೆ. ತಲೆ ಕೆಡಿಸ್ಕೊಬೇಡ, ಸಮಾಧಾನಕರ ಬಹುಮಾನ. ಓಕೆ ಡ್ಯಾಡಿ, ಮಮ್ಮಿ, ಅದೇ ಖುಷಿಗೆ ನಾವು ಟೆಂಪಲ್ಗೆ ಹೋಗಿ ಬರೋಣ. ನಡಿ ಹೋಗೋಣ. ಹಲೋ, ಎಂತ ಸುದ್ದಿ ಹೇಳ್ದೆ ನೀನ್ ನೋಡು. ಮಡ್ಗೋ ನೀನ್ ಮಾಡ್ತೀನಿ ರೀ. ಏನ್ ಚೇತು ಕಡ್ದಷ್ಟು ನನ್ನ? ಸರಿ ಸರಿ ಸರಿ. ಇಲ್ಲಿ ಕೇಳಿ, ಮಗನ್ಗೆ ಸಂಬಂಧ ಬಂದಿದಂತೆ. ಸಂಬಂಧ ಬಂದಿದೆಯಂತೆ. ಬಂದ್ಬಿಟ್ಲು ನೋಡ್ರಿ ಲಂಕ್ನಿ. ಬರ್ತಾಳೆ. ನನ್ನ ಮಗಳು ಸುಂದ್ರಿ ಕಣೆ, ತ್ರಿಪುರ ಸುಂದ್ರಿ. ಅದಕ್ಕೆ ಈ ಹರೀಶನಂತವ್ರು, ಜಗ್ಗಪ್ಪನಂತವ್ರು, ಅಪ್ಪಣ್ಣನಂತವ್ರು ಜೋಲು ಸುರಿಸ್ಕೊಂಬಂದ್ರೆ ಬರ ನೀನು. ನಿನ್ ಮಗಳೇನೆ ಗೋಲ್ಡ್ ನೋಡೆ, ರಾಗಿ ಮುತ್ತೆ ತರ ಇದ್ರು ಗೋಲ್ಡ್ ವಿನ್ನರ್ ತರ ಇದ್ದಾನೆ. ಈ ಓದಿ ಕತ್ತನ ಮಗ ಗೋಲ್ಡ್ ವಿನ್ನರ. ಗಾಡಿ ಮೇಲೆ ಉಚ್ಚುವಯ್ಯ ನಾಯಿ ಇದ್ದಂಗ ಅವನೇ. ನಡಿ, ಕಿಸ್ತಿದ್ ನೋಡ್ದೆ. ಹಣ ಹಣ, ಇವಾಗ ತಾನೇ ಎಂಗೇಜ್ಮೆಂಟ್ ಆಗೈತೆ, ನನಗೆ ತಡಿಕಾಯ್ತಲ್ಲ. ನಮ್ಮ ಹುಡುಗಿಗೆ ಒಂದೇ ಒಂದು ಕಿಸ್ ಹೊಡೆದ್ಬಿಟ್ಟು ಹೊಂಟಾಯ್ತೀನಿ ಅಣ್ಣ. ಇಲ್ಲೇ ಮಲಗವಳೆ, ಮನೆಗೆ ಗೊತ್ತಾಗ್ಬಾರ್ದು. ಇಲ್ಲೇ ಅವಳೆ. ದಿತ್ತ ಕೊಡದಿನ ತೈತ ತೈತ ದಿತ್ತ. ಅಲ್ಲ, ನಿಮ್ಗೆ ಮಗಳಿದ್ದಲ್ವಾ? ಯಾರೋ ಮಗ? ಅಯ್ಯೋ ಅತ್ತೆ, ನೀನ್ ಅಲ್ಲಿದ್ದಲ್ವಾ? ಯಾರೋ ಅತ್ತೆ? ಏಕಾಂಗ ಸುಪುತ್ರ, ನೀನ್ ಯಾವನು ಗೊತ್ತಿಲ್ಲ. ಹೋಲೇ. ಅಯ್ಯೋ, ನೀವ್ ಇಲ್ಲ ಹೆಂಗ್ ಬಂದ್ರಿ? ಆನಂದಣ್ಣ, ಏನಣ್ಣ ಇದು ಹಿಂಗ್ ಕನ್ಫ್ಯೂಸ್ ಆಯ್ತದೆ? ಫೋನ್ ರಿಂಗ್ ಆಗ್ತಿದ್ಯಲ್ಲ. ಅಯ್ಯೋ ಅನುಶ್ರೇಖ, ಏನಕ್ಕೆ ಇದು ಹಿಂಗ್ ಕನ್ಫ್ಯೂಸ್ ಆಯ್ತದೆ? ಇಲ್ಲಿ ನಟಂತರ ಒಂದು ಹುಡುಗ ಬರ್ತಾ ಇದ್ದಾನೆ, ಅವನ್ಗೆ ಹೆಣ್ಣು ಇಲ್ಲೇ ಬಂದಿದ್ದಾನೆ ಸರ್. ನೀವು ತಲೆ ಕೆಡ್ಸ್ಕೊಂಬಿಡಿ. ನೀವೇ ತಾನೆ ಗಿಲ್ಲಿ ನಟ? ನಾನು ಗಿಲ್ಲಿ ನಟ. ನೋಡಕ್ ಬಂದಿರ ನೀವೇ ತಾನೆ? ನಾನು. ಮೊಬೈಲ್ ಆಚೆಗೆ ಕಂದ.
ನೋಡಿ ಇವಳೇ ನನ್ನ ಮಗಳು, ಇವಳು ನನ್ನ ಹೆಂಡತಿ. ಏ ಇಲ್ಲ ಇವಳು ಅಲ್ಲಿ ನನ್ನ ಮಗಳು, ನೀವ್ ಯಾಕ್ ತಲೆ ಕೆಡ್ಸ್ಕೊಂಡಿದ್ದೀರಾ? ಇವ್ರು ಇಲ್ರಿ ನನ್ನ ಮಗಳು. ಸಾರಿ ಅಲ್ಲಿ ಓ ಇಲ್ಲೇ 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 ನೀವ್ ತಲೆ ಕೆಡ್ಸ್ಕೊಂಡು ನೋಡಿ. ಏನಮ್ಮ ನಿಂಗೆ ಹುಡುಗ ಓಕೆನಮ್ಮ? ನೀವ್ ಹೇಳಿದ್ರೆ ನಂಗೆ ನಿನ್ಗೆ ಓಕೆನಪ್ಪ? ನನಗ ಓಕೆ ಸರ್. ಏನಪ್ಪ ಬರ್ಗೆಟ್ ಕಾಲದಲ್ಲಿ ಪರ ಮಾಡ್ದವನಂಗೆ ಆಡ್ತಿದ್ಯಲ್ಲೋ. ಈಗ ಪ್ರಸ್ತುತಕ್ಕೆ 2 ಗಂಟೆ ಮುಹೂರ್ತ ಇಲ್ಲ. ಇನ್ನೊಂದು 2 ಅವರ್ ಬಿಟ್ಕೊಂಬ, ಆಮೇಲೆ ನಿಂಗೆ ಪ್ರಸ್ತಾವ 2 ಅವರ್ ಬಿಟ್ಕೊಬರ್ಬೇಕು. 2 ಅವರ್. ಸರಿ ಸರಿ ಓಕೆ ಬಾಯ್ ಬರ್ತೀನಿ. ಆನಂದಣ್ಣ, ನನ್ನ ಮಗನ ಗ್ರಹ ಗತಿ ಸಣ್ಣಗಿಲ್ಲ, ಅದಕ್ಕೆ ಸಿದ್ಧಿ ಬುದ್ಧಿ ಜೋಯಿಸ್ರು ಹೇಳವ್ರೆ ನನ್ನ ಮಗನಿಗೆ ಆಷಾಢ ಕಳೆದು ಶ್ರಾವಣ ಬಂದಾಗ ಟಾಪಲ್ಲಿ ಸಂಬಂಧ ಬರ್ತದೆ ಅಂತ ಹೇಳವ್ರೆ. ಹೆಂಗೆ ಟಾಪ್ ಟಾಪ್ ಅದಕ್ಕೆ ಅವನಿಗೆ ಜ್ಯೋತಿಷ್ಯ ಶಾಸ್ತ್ರ ಕೇಳೋದಕ್ಕೆ ಹೋಗ್ತಾ ಇದೀವಿ. ಬಾರೇ ಸಂಬಂಧ ಬರ್ಬೇಕು ನೋಡು. ನನ್ನ ಮಗಳಿಗೆ ಮದ್ವೆನೇ ಆಗೋಯ್ತೀನಿ 2 ಅವರಲ್ಲಿ ಪ್ರಸ್ತ. ಅವ್ನಿಗೆ ಯಾರೋ ಹೆಣ್ಣು ಕೊಡ್ತಾರೆ. ಅವ್ನು ನೋಡು ಅವನ್ನ ವಿ ಶೇಪ್ 2 ಡಾಟ್ ಇಟ್ಟಂಗಿಲ್ವೇನೋ ಅವ್ನ ಟಾಟು ಅಂತೀಯ ನೀನು, ಕುಂಬಳಕಾಯಿಗೆ ಟಾಟು ಇಟ್ಟಂಗಿಲ್ವಾ? ನಮ್ಮ ಅಪ್ಪಂಗೆ ಕುಂಬಳಕಾಯಿ ಅಂತೀಯೇನು? ಫಿಂಗರ್ ನನ್ ಮಗನೇ. ಅಂತೀಯ ಬಿಳಿ ಸೌತೆಕಾಯಿ ಚಿನ್ನ ತರ ಸಾಕಿದಾಳೆ ಕಣೋ. ನಿಮ್ಮಪ್ಪ ನಿನ್ನ ಚಿನ್ನು ತರ ಸಾಕುತ್ತೆ, ನಮ್ಮ ಅಪ್ಪನ ಗೋಲ್ಡ್ ತರ ಸಾಕುತ್ತೆ. ನಿಮ್ಮ ಮನೆಯಲ್ಲಿ ಚಿನ್ನ ಇದೆಯಾ? ನಿಮ್ಮ ಮನೆಯಲ್ಲಿ ಚಿನ್ನ ಇದೆಯಾ? ಹಾಗಾದ್ರೆ ತಕ್ಷಣವೇ ಚಿನ್ನವನ್ನ ಅಡವಿಡಿ, ಚಿನ್ನವನ್ನ ಪಡೆಯಿರಿ. ಏನೋ ನನ್ನ ಮಕ್ಳು ಹೇಳಿದ್ರು ಅಂತ ನೀನು ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದ್ರೆ ಮಕ್ಕಳು ನೋಡಿದ್ಬಿಡಿ. ಮುದ್ದಾದ ಹೆಂಡ್ತೀರ್ ಹೇಳವ್ರೆ ಅಂತ ಇವತ್ತು ನೀನು ಬದುಕಬಿಟ್ಟಿದ್ಯಾ. ನನ್ನ ಮಗನ ಮುಚ್ಕೊಂಡು ಹೊಂಟೋಗ್ಬಿಡು. ನೀನ್ ಅಲ್ಲಿದ್ದಲ್ವಾ? ಯಾರೋ ಅಂತ ತಿರ್ಗಾ ಲೇ ಅವನು ಗುಟ್ಟಿರೋ ಮಗನ ಇಟ್ಕೆ ನೀನೇನೋ ಮಾಡ್ತಿದ್ಯಾ? ಹೋಗಲೇ ಹೆಂಡತಿ ಸೋತೋದ್ಲು ಅಂತ 2 ಮಕ್ಳು ಹಿಡ್ಕೊಂಡು ಜೀವನ ಮಾಡ್ತಿದ್ದೀನಿ. ಹೋಗ. ಏನಿದು ಅಣ್ಣ ಇದು ನೋಡಿ. ಏಯ್ ನಾನು ಎಷ್ಟು ಚೆನ್ನಾಗಿದ್ದೀನಿ. ಅಪ್ಪ ಅಪ್ಪ ಅಪ್ಪ. ಅಯ್ಯಪ್ಪ ನೀನ್ ಯಾಕೆ ಬಂದೆ? ಗಂಡನ? ಅಯ್ಯಯ್ಯಪ್ಪ ಏನ್ ಸರ್ ಇದು ಸ್ಕಿಟ್ ಮೆಸೇಜು? ಇದ್ನು ಗಜನಿಪುರ ಅಂತ ಸರ್. ನಾನು ಅವಾಗಲೇ ಯೋಚನೆ ಮಾಡ್ಬೇಕಾಗಿತ್ತು ಸರ್. ಇವ್ರಿಗೆಲ್ಲ ಮರವನ್ ಕಾಯಿಲೆ, ಫೋಟೋ ಇದ್ರೆ ಮಾತ್ರ ಗೊತ್ತಾಗುದು. ಅಯ್ಯಯ್ಯಪ್ಪ ನೀವು ಮರವನ್ ಕಾಯಿಲೆ ಇಟ್ಕೊಂಡು ನನಗೆ ಹುಚ್ಚು ಬರೆಸ್ಬಿಟ್ಟಿದ್ದೀರೇನೋ ನಿಮ್ಮನ್ನ.